ಇನ್ನು ರಾಜ್ಯೋತ್ಸವ ವಿಚಾರದಲ್ಲೂ ಕೂಡ ಗವರ್ನರ್ ವರ್ಸಸ್ ಗೌರ್ಮೆಂಟ್ ಅನ್ನುವಂಥ ಒಂದು ಸನ್ನಿವೇಶ ನಿರ್ಮಾಣವಾಗುತ್ತಾ ಅಂತ ಒಂದು ಅನುಮಾನ ಕಾಡ್ತಾ ಇದೆ. ಯಾಕೆಂದರೆ ವಿಧಾನಸಭೆಯಲ್ಲಿ ರಾಜ್ಯಪಾಲರ ಭಾಷಣ ವಿಚಾರವಾಗಿ ರಾಜ್ಯಪಾಲರು ಸರ್ಕಾರ ಕೊಟ್ಟಿರುವಂಥ ಭಾಷಣದ ಕೆಲವೊಂದಿಷ್ಟು ಅಂಶಗಳನ್ನು ಓದಲೇ ಇಲ್ಲ. ಅದರಲ್ಲಿ ಬಳಸಿದಂಥ ಶಬ್ದಗಳ ಬಗ್ಗೆ ರಾಜ್ಯಪಾಲರಿಗೆ ಸಾಕಷ್ಟು ಸಿಟ್ಟಿತ್ತು, ಬೇಸರ ಇತ್ತು. ಈಗ ಗಣರಾಜ್ಯೋತ್ಸವ ಬರ್ತಾ ಇದೆ. ಈ ಒಂದು ಸಂದರ್ಭದಲ್ಲೂ ಕೂಡ ಸರ್ಕಾರ ತನ್ನ ಭಾಷಣವನ್ನು ತಯಾರಿ ಮಾಡಿ ರಾಜ್ಯಪಾಲರಿಗೆ ಕೊಡ್ತಾ ಇದೆ. ಹೀಗಾಗಿ ರಾಜ್ಯಪಾಲರಿಗೆ ಸರ್ಕಾರ ಕೊಡುವಂಥ ಭಾಷಣವನ್ನು ಓದ್ತಾರಾ ಮತ್ತೆ ಅನ್ನುವಂಥ ಪ್ರಶ್ನೆ ಎದುರಾಗಿದೆ. ಜೊತೆಗೆ ಈಗ ರಾಜ್ಯ ಸರ್ಕಾರ ಕೂಡ ಮತ್ತೊಮ್ಮೆ ಕೇಂದ್ರ ಸರ್ಕಾರವನ್ನು ಮಾತಿನ ಮೂಲಕ ಹಣಿಯೋದಕ್ಕೆ ತನ್ನ ಭಾಷಣವನ್ನು ಅಸ್ತ್ರವಾಗಿ ಪ್ರಯೋಗಿಸ್ತಾ ಇದೆ. ಕಾಂಗ್ರೆಸ್ ಅವರಿಗೆ ನೈತಿಕತೆ ಇಲ್ಲ. ಎಲ್ಲಿ ಕಾನೂನು ಮಾಡ್ತೀವಿ ಅಲ್ಲೇ ಇದನ್ನು ಹತ್ಯೆ ಮಾಡಿದ್ದಾರೆ ಅಂತ. ಗೂಂಡಾಗಿಂತ ಕೆಟ್ಟದಾಗಿತ್ತು. ಯಾಕೆ ಬಿಜೆಪಿ ಅವರಿಗೆ OBC ಲೀಡರ್ಸ್ ಕಂಡ್ರೆ ಆಗಲ್ವಾ? ಈ ಕಾಂಗ್ರೆಸ್ ಸರ್ಕಾರ ಇದ್ರೆಷ್ಟು ಸತ್ರೆಷ್ಟು. ಅತ್ಯಂತ ಖಂಡನೀಯ ಒಂದು ವರ್ತನೆ. ಒಬ್ಬ ರಾಜ್ಯಪಾಲರನ್ನ ಅಡ್ಡ ಹಾಕುವಂತ ಕ್ರೂರ ಕೆಲಸವನ್ನು ನೋಡಿ ಕ್ಯಾಬಿನೆಟ್ ರೆಡಿ ಮಾಡ್ತದೆ, ಅದನ್ನು ಓದಲೇಬೇಕು. ಇದೇ ದೃಶ್ಯ, ರಾಜ್ಯಪಾಲರನ್ನ ಅಡ್ಡಗಟ್ಟಿದ ಇದೇ ದೃಶ್ಯ ರಾಜ್ಯ ರಾಜಕಾರಣದಲ್ಲಿ ಕಿಚ್ಚು ಹಬ್ಬಿಸಿದೆ. ರಾಜ್ಯ ಸರ್ಕಾರ ಕೊಟ್ಟ ಭಾಷಣ ಮಾಡದಿದ್ದಕ್ಕೆ BK ಹರಿಪ್ರಸಾದ್ ನಡೆದುಕೊಂಡ ಇದೇ ವರ್ತನೆಯನ್ನ ಬಿಜೆಪಿ ಅಸ್ತ್ರ ಮಾಡಿಕೊಂಡಿದೆ. ನಿನ್ನೆ ಹರಿಪ್ರಸಾದ್ ಅಮಾನತಿಗೆ ಆಗ್ರಹಿಸಿ ಸದನದಲ್ಲಿಯೂ ಒತ್ತಾಯ ಮಾಡಿದ್ವು. ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರನ್ನ ಹರಿಪ್ರಸಾದ್ ಭೇಟಿಯಾಗಿದ್ದಾರೆ. ಕಾವೇರಿ ನಿವಾಸದಲ್ಲಿ ಕೆಲ ಹೊತ್ತು ಚರ್ಚೆ ನಡೆಸಿದ್ದಾರೆ. ನಿನ್ನೆ ಸದನದಲ್ಲಿ ಮಾತ್ರವಲ್ಲ, ಇವತ್ತು ಕೂಡ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಟೀಕಾಸ್ತ್ರ ಬಿಟ್ಟಿದ್ದಾರೆ. ಹರಿಪ್ರಸಾದ್ ನಡೆದುಕೊಂಡ ರೀತಿ ಹಾಗೂ ರಾಜ್ಯಪಾಲರ ಹುದ್ದೆ ಘನತೆಯನ್ನ ಮುಂದಿಟ್ಟು ಸರ್ಕಾರಕ್ಕೆ ತಿವಿದಿದ್ದಾರೆ. ಸಂವಿಧಾನಕ್ಕೆ ಗೌರವ ಕೊಡದ ಸರ್ಕಾರ ಇತರೆಷ್ಟು ಸತ್ತರೆಷ್ಟು ಅಂತ ಗುಡುಗಿದ್ದಾರೆ. ಕಾಂಗ್ರೆಸ್ ಅವರಿಗೆ ನೈತಿಕತೆ ಇಲ್ಲ. ಒಕ್ಕೂಟದ ವ್ಯವಸ್ಥೆಯಲ್ಲಿ ಸಮಾಧಾನ ಆಗ್ಬಿಟ್ರೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಒಟ್ಟಿಗೆ ಹೋಗ್ಬೇಕಾಗಿದೆ. ಅದು ಹೋಗ್ಬೇಕಾದ್ದು ನಮ್ಮ ಧರ್ಮ. ಹರಿಪ್ರಸಾದ್ ಅವರು ನಡ್ಕೊಂಡ ರೀತಿ ರಸ್ತೆ ಬದಿಯಲ್ಲಿರ್ತಕ್ಕಂಥ ಗೂಂಡಾಗಿಂತ ಕೆಟ್ಟದಾಗಿತ್ತು. ನಮ್ಮ ಅನೇಕ ಸದಸ್ಯರು ಅವ್ರನ್ನ ಗೂಂಡಾ ಅಂತ ಹೇಳಿದ್ರು. ರಾಜ್ಯಪಾಲರಿಗೆ ಸಂವಿಧಾನದಲ್ಲಿರುವಂತ ಗೌರವ ಕೊಡದಲೇ ಇದ್ಮೇಲೆ ಇನ್ನ ಈ ಕಾಂಗ್ರೆಸ್ ಸರ್ಕಾರ ಇದ್ರೆಷ್ಟು ಸತ್ರೆಷ್ಟು. ಇಷ್ಟೇ ಅಲ್ಲ, ಕಾಂಗ್ರೆಸ್ ನಡೆದುಕೊಂಡ ರೀತಿಯನ್ನ ಸಂಸದ ಯದುವೀರ್ ಒಡೆಯರ್ ಖಂಡಿಸಿದ್ದಾರೆ. ಆದ್ರೆ ಸಚಿವ ಮಧು ಬಂಗಾರಪ್ಪ ಅದನ್ನ ಬಿಡಿ, ರಾಷ್ಟ್ರಗೀತೆಗೆ ಅಪಮಾನಿಸಿದ್ರೆ ಏನು ಮಾಡಬೇಕು ಅಂತ ಕೇಸರಿ ಪಡೆಯತ್ತ ಪ್ರಶ್ನೆ ಎಸೆದಿದ್ದಾರೆ. ಕೆಲವು ಸದಸ್ಯರ ಒಂದು ವರ್ತನೆ ತಾವೆಲ್ಲರೂ ನೋಡಿದ್ದೀರ TV ಮೇಲೆ. ಅತ್ಯಂತ ಖಂಡನೀಯ ಒಂದು ವರ್ತನೆ. ಈ ಥರ ಒಂದು ವರ್ತನೆ ನಾವು ಯಾರೂ ನಿರೀಕ್ಷೆ ಮಾಡಲ್ಲ. ಎಲ್ಲರೂ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ನೀವು ಬದುಕಬೇಕು ಅಂದ್ರೆ ಸಂವಿಧಾನದಲ್ಲಿ ಏನು ಬರೆದು ಕೊಟ್ಟಿದ್ದಾರೆ ಅದರೊಳಗೆ ರಾಷ್ಟ್ರಧ್ವಜಕ್ಕೆ ನೀವು ಮರ್ಯಾದೆಯಿಂದ ಗೌರವ ಕೊಡಬೇಕು. ಅದನ್ನ ತ್ಯಜಿಸ್ತಕ್ಕಂಥ, ಅದನ್ನ ದೂರ ಇಡ್ತಕ್ಕಂಥ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ, ನಮ್ಮ ವಿಧಾನಸೌಧದಲ್ಲಿ ಎಲ್ಲಿ ಕಾನೂನು ಮಾಡ್ತೀವಿ ಅಲ್ಲೇ ಇದನ್ನ ಹತ್ಯೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾರು ಇದನ್ನು ಉಳಿಸಬೇಕಾಗಿತ್ತು? ಸನ್ಮಾನ್ಯ ರಾಜ್ಯಪಾಲರು ಅವರೇ ಇದನ್ನ ಧಿಕ್ಕರಿಸಿದ್ರೆ ನೀವು ಒಪ್ತೀರಾ ಅಂತ ಹೇಳಿ ನೋಡೋಣ. ರೌಡಿಸಮ್ ಮಾಡಿದ್ರು, ಇದನ್ನ ಮಾಡಿದ್ರು, ಅದೆಲ್ಲ ಸ್ಟಾರ್ಟ್. ಬಟ್ಟೆ ಹರಿದಿದ್ದು ಅದೆಲ್ಲ ಸೆಕೆಂಡ್ರಿ. ಅದಕ್ಕೆ ಕಾನೂನಿದೆ, ಅದು ಸ್ಪೀಕರ್ ಅವರು ತೀರ್ಮಾನ ತಗೊಳ್ತಾರೆ. ಮತ್ತೊಂದು ಕಡೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಹರಿಪ್ರಸಾದ್ ಅವರು ಸೀನಿಯರ್ ಲೀಡರ್, ಈ ರೀತಿ ವರ್ತನೆ ಮಾಡಬಾರದಿತ್ತು ಎಂದಿದ್ದಾರೆ. ಈ ಮಾತಿಗೆ ತಿರುಗೇಟು ಕೊಟ್ಟ ಶಾಸಕ ಪ್ರದೀಪ್ ಈಶ್ವರ್, ನೀವೇಕೆ OBC ನಾಯಕನ ಟಾರ್ಗೆಟ್ ಮಾಡ್ತಿದ್ದೀರಾ ಅಂತ ಪ್ರಶ್ನಿಸಿದ್ದಾರೆ. ಹರಿಪ್ರಸಾದ್ರಂತ ಹಿರಿಯರು, 70 ವರ್ಷ ಮೀರಿದಂಥ ಹಿರಿಯರು, ರಾಜ್ಯಸಭಾ ಸದಸ್ಯರಾಗಿದ್ದವರು, ವಿಧಾನ ಪರಿಷತ್ನ ಸದಸ್ಯರಾಗಿದ್ದವರು, ವಿರೋಧ ಪಕ್ಷದಲ್ಲಿ ನಾಯಕರಾಗಿದ್ದವರು, ಒಬ್ಬ ರಾಜ್ಯಪಾಲರನ್ನ ಅಡ್ಡ ಹಾಕುವಂಥ ಕ್ರೂರ ಕೆಲಸವನ್ನು ನೋಡಿ ಈ ಪ್ರಜಾಪ್ರಭುತ್ವದಲ್ಲಿ ಈ ಮಟ್ಟಕ್ಕೂ ಇವರು ಇಳಿಬಹುದು ಅನ್ನುವಂಥ ನೋವು ನಮ್ಗೆಲ್ರಿಗಾಗಿತ್ತು. BK ಹರಿಪ್ರಸಾದ್ ಸರ್ರು OBC ಚಾಂಪಿಯನ್ನು, OBC ಲೀಡ್ರು, ನಮ್ಮ ಕಾಂಗ್ರೆಸ್ ಸೀನಿಯರ್ ಲೀಡ್ರು, ಹರಿಯಾಣ ಇನ್ಚಾರ್ಜು. OBC ಲೀಡರ್ನ ಆತ್ಮಸ್ಥೈರ್ಯವನ್ನ ಕುಗ್ಗಿಸೋ ಪ್ರಯತ್ನ. ಬಿಜೆಪಿ ಅವರು ಹರಿಪ್ರಸಾದ್ ಸಾಹೇಬ್ರು ಬಟ್ಟೆ ಹರಿದ್ರು ಒಂದು OBC ಲೀಡರ್ನ ನಡೆಸ್ಕೊಳ್ಳೋ ರೀತಿನ. ಯಾಕೆ ಬಿಜೆಪಿ ಅವರಿಗೆ OBC ಲೀಡರ್ಸ್ ಕಂಡ್ರೆ ಆಗಲ್ವಾ? ಜಂಟಿ ಅಧಿವೇಶನದಲ್ಲಿ ಸೃಷ್ಟಿಯಾದ ರಾಜ್ಯಪಾಲರ ಭಾಷಣದ ಸಂಘರ್ಷ ಗಣರಾಜ್ಯೋತ್ಸವ ಸಂಭ್ರಮಕ್ಕೂ ತಟ್ಟಿದೆ. ಗಣರಾಜ್ಯೋತ್ಸವದಂದು ರಾಜ್ಯಪಾಲರು ಓದುವ ಭಾಷಣವನ್ನ ರಾಜ್ಯ ಸರ್ಕಾರವೇ ಸಿದ್ಧಪಡಿಸುವುದು ಸಂಪ್ರದಾಯ. ಆದರೆ ಈ ಬಾರಿ ಭಾಷಣದಲ್ಲಿ ಕೇಂದ್ರದ ತಾರತಮ್ಯ, ತೆರಿಗೆ ಅನ್ಯಾಯ ಮತ್ತು ಮಲತಾಯಿ ಧೋರಣೆಯ ಅಂಶಗಳನ್ನ ಸೇರಿಸಲಾಗಿದೆ. ಇದನ್ನ ಓದಲು ರಾಜ್ಯಪಾಲರು ನಿರಾಕರಿಸಿದ್ದಾರೆ ಎನ್ನಲಾಗಿದೆ. ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರ ಬಳಸುವ ಕಟು ಶಬ್ದಗಳನ್ನ ಬಳಸದೆ ಗಣರಾಜ್ಯೋತ್ಸವದಲ್ಲಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಭಾಷಣ ಮಾಡುವ ಸಾಧ್ಯತೆ ಇದೆ. ರಾಜ್ಯಪಾಲರ ನಿಲುವನ್ನು ನಾವು ಬೆಂಬಲಿಸ್ತೇವೆ. ನಾಡ್ದು 24ನೇ ತಾರೀಕು ಕೂಡ ರಾಜ್ಯಪಾಲರು ಸಂವಿಧಾನಬದ್ಧವಾಗಿ ನಡ್ಕೊಳ್ತಾರೆ ಅನ್ನೋ ವಿಶ್ವಾಸವನ್ನು ನಾವು ಹೊಂದಿದ್ದೇವೆ. ಸರ್ಕಾರ ಕ್ಯಾಬಿನೆಟ್ ರೆಡಿ ಮಾಡ್ತದೆ, ಅದನ್ನು ಓದಲೇಬೇಕು ಅವರು. ಅದು ಮ್ಯಾಂಡೇಟ್ರಿ. ಅದನ್ನು ಕೂಡ ಅವರು ಓದಲ್ಲ ಅಂತ ಇನ್ನೇನು ಯಾವ ರೀತಿ ಹೇಳಿಲ್ಲ ಅವರು. ಇದು ಇನ್ನು ಊಹಾಪೋಹ ಇದೆ. ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಮೈಸೂರಿನಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಬಿಜೆಪಿ ಯುವ ಮೋರ್ಚಾದ ಕಾರ್ಯಕರ್ತರು ಹರಿಪ್ರಸಾದ್, ಶಾಸಕ ಬಾಲಕೃಷ್ಣರ ಸ್ಥಾನ ವಜಾಗೊಳಿಸುವಂತೆ
ಒತ್ತಾಯಿಸಿದ್ದಾರೆ. ಹರೀಶ್, ಟಿವಿ9 ಬೆಂಗಳೂರು.